ಬರ್ಡೇ ಇದೆ, ಎಲ್ಲರೂ ವಿಶ್ ಮಾಡಿ ಬರ್ಡೇ ಖತಮ್. ಈಗ ಗೊತ್ತಿಲ್ಲ, ನೋಡೋಣ ಬರೀ ಹಿಂಗೆ ಅಂತ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಇವ್ರು ನೋಡ್ರಿ ನಾನು ಜೋರಾಗಿ ಮಾತಾಡಿದ್ರೆ ಹೆಂಗ್ ಸ್ವಲ್ಪ ಜೋಶ್ ಒಳಗಿರ್ಲಿ ಸ್ಟಾರ್ಟಿಂಗ್ ಅಂತ ಜೋರಾಗಿ ಮಾತಾಡಿದ್ರೆ ಅಷ್ಟೇ. ಇವಾಗ ಏನಂತ ಹೇಳಿದ್ರೆ ನಮ್ಮ ಅಕ್ಕನ ಬರ್ಡೇ ಇದೆ, ಎಲ್ಲರೂ ವಿಶ್ ಮಾಡಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಾನು ವಿಶ್ ಮಾಡ್ತೇನೆ, ಹ್ಯಾಪಿ ಬರ್ಡೇ. ಬಾತ್ ಕೊಡಿ. ನೆಕ್ಸ್ಟ್ ವರ್ಷ ನಮ್ಮ ಪಾಪು ಇರತ್ತ, ಅದ್ರ ಜೊತೆ ಬರ್ಡೇ ಮಾಡೋಣ. ಈಗ ಸುಮ್ಮನೆ ನಾರ್ಮಲ್ ಆಗಿ ಬರ್ಡೇ ಮಾಡ್ತೀವಿ, ಯಾಕಂದ್ರೆ ನಾವು ಅರಸೀಕೆರೆ ಒಳಗದೀವಿ. ಅದಕ್ಕೆ ಔಟ್ ಸೈಡ್ ಹೋಗಿ ಅದೇ ಒಂದು ಚಿಕ್ಕ ಕೇಕ್ನ ಕಟ್ ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ. ಹಂಗೆ ವಿಡಿಯೋ ನೋಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಶ್ ಮಾಡಿ. ಬನ್ನಿ ಹೋಗೋಣ, ಬನ್ನಿ ಬನ್ನಿ. ಅಲ್ಲಿ ನಾವು ಡ್ರೆಸ್ ತಗೊಂಡ್ ಬಂದಿಲ್ಲ, ಅದಕ್ಕೆ ಸ್ವಲ್ಪ ಯಾವ್ದಾವ್ದೋ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋದು ಎಲ್ಲ ಚೆನ್ನಾಗೈತ. ಇಲ್ಲೇ ಇಲ್ಲೇ ನಿಮ್ಮ ಮಾಮ ಕೊಡ್ಸ ನೋಡ್ರಿ ಡ್ರೆಸ್, ಹೆಂಗ್ ಕಾಣಿಸ್ತಾಳ್ರಿ, ಚಂದ ಐತ್ರಿ. ಆಮೇಲೆ ಫುಲ್ ಡ್ರೆಸ್ ನೆಕ್ಸ್ಟ್ ವರ್ಷ ನಾವು ಜೋರಾಗಿ ಮಾಡ್ತೀವಿ ಪಾಪು ಜೊತೆ ಬರ್ಡೇನ. ಈ ಸರಿ ಏನಿಲ್ಲ, ಗಿಫ್ಟ್ನೇ ಇಲ್ಲ ನಾವು, ಯಾಕಂದ್ರೆ ಊರಿಗೆ ಹೋದ್ಮೇಲೆ ಡ್ರೆಸ್ ಕಳಿಸ್ತೇನ್ರಿ. ನೆಕ್ಸ್ಟ್ ಇಯರ್ ರೇಷ್ಮಾಗ ಏನು ಕೊಡ್ಸಲ್ಲ ನಾನಂತ್ರ, ಬರೀ ಪಾಪಗಷ್ಟೇ. ಹೌದ್ರಿ, ಇದು ಮಾತ್ರ ಸತ್ಯ. ಹುಡುಗಿ ಹುಟ್ಟಿದಂದ್ರೆ ಡ್ರೆಸ್, ಪಾಪುಗ ಹುಬ್ಳಿಗೆ ಹೋಗದ ನಾನು ಹೆಂಗಿದ್ರು ಸಣ್ಣ ಪಾಪುಗೆ ಎಷ್ಟು ಚಂದ ಅದಕ್ಕೂ ಹುಡುಗ ಹುಟ್ಟಿದ್ರು ಸ್ಟೈಲ್ ಆಗಿರತ್ತೆ. ತಗೊಂಬರ್ತಿ ಇಲ್ಲೇ ನಮ್ಮ ಅಕ್ಕನ ಬರ್ತಡೇ ಸೆಲೆಬ್ರೇಟ್ ಮಾಡಕ್ಕೆ ಇಲ್ಲಿ ಬಂದೀವಿ ನಾವು. ಎಷ್ಟು ಮಸ್ತ್ ಐತ್ ನೋಡ್ರಿ, ಇದಂದ್ರೂ ಭಾಳ ಇಷ್ಟ ಆಯ್ತು ನೋಡ್ರಿ. ಎಷ್ಟು ಚಂದ ಇಲ್ಲ ನೋಡ್ರಿ, ಇವ ಎಷ್ಟು ಚಂದ ಕಾಣಕಂತಾನ, ಕರೆಯಲ್ಲ ಮಸ್ತ್ ಕಾಣಕಂತ. ದಿ ವೆಜ್ ವರ್ಲ್ಡ್ ಅಂತ ಅಲ್ಲಿ ಬಂದಿವಿ. ಇಲ್ಲಿ ಏನಿಲ್ಲ, ಕೇಕ್ ಕಟ್ ಮಾಡಿಸಿ ಊಟ ಮಾಡಿ ಹೋಗ್ತೀವಿ. ಅರಸೀಕೆರೆ ಅಂತ ನಿಮಗೆ ಫೋಟೋ ತಗೊಳಕ್ ನಿಂತಾರಿದೆ, ಅಡ್ಡ ಬರ್ಬಾರ್ದಂತ ನಾವು. ಸಬ್ಸ್ಕ್ರೈಬ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬೈ ಫ್ರೆಂಡ್ಸ್. ಚಂದ ಐತಲ್ಲ ನೋಡ್ರಿ, ಅಂದ್ರೆ ವೆಜ್ ರೀ ಇದು. ಅಮ್ಮ ನೋಡ್ರಿ ಇಲ್ಲಿ ನಿಂತಾರ, ಅವಾಗಿಂದ ಲಾಗ್ ಸ್ಟಾರ್ಟ್ ಮಾಡ್ರಿ ಅನ್ನಕತ್ತಾರ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿ. ಪಾಪ ಬ್ಯಾಡ್ಲಿಕ್ಕಂದ್ರೆ ಜ್ಯೋತಿಗೆ ಓನ್ಲಿ ವೆಜ್ ಇದೆ ಇಲ್ಲಿ. ನಾವು ನಾನ್ ವೆಜ್ ಇಷ್ಟಪಡ್ತಾಳೆ, ಏನ್ ಮಾಡ್ಬೇಕು? ಇಲ್ಲ ರೀ, ಆತನ ನಾನ್ ವೆಜ್ ಅನ್ನೋದು, ನಾ ವೆಜ್ ಅನ್ನೋದು ನನ್ನ ಅದು ಒಳಗಡೆ ಎಲ್ಲ ಒಂಥರ ಬೇಜಾರಿದೆ. ಅವಾಗಿನ ಸಿಳ್ಳಿ ಹೊಡ್ಯಾಕ ಕುಂತಾರ, ನಮ್ಗ ಹೊಡ್ಯಾಕ ಕುಂತಾರ ಅಂತ ನಾ ಹೆದ್ರಾಕ ಕುಂತೀವಿ. ನಮ್ಗಲ್ಲ ಅದು. ನಾವಿಲ್ಲಿ ಹೋಟೆಲಿಗೆ ಬಂದಿವಲ್ಲ, ಜಸ್ಟ್ ಊಟಕ್ಕಂತ ಹೇಳಿ ಬಂದೀವಿ. ಅಂದ್ರೆ ಇಲ್ಲೊಂದು ಡೆಕೋರೇಷನ್ದು ಇತ್ತು, ಹಂಗೆ ಬರ್ಡೇ ಮಾಡಿದ್ರೆ ಆಯ್ತಾ ಅಂತ ಬಂದೀವಿ. ಆಕೆಗೆ ಗೊತ್ತಿಲ್ಲ, ನೋಡೋಣ ಬರೀ ಹಿಂಗೆ ಅಂತ. ಚಿಗುರುಗಳ ಹಬ್ಬ ಬಂತೆ, ನೀ ತಾಕೋ ನಡೆಯಲೆಲ್ಲ ಇಬ್ಬನಿಯ ದಿಬ್ಬ ಬಂತೆ, ನಿನ್ನ ಇದು ಆಲ್ರೆಡಿ ಎಲ್ಲ ರೆಡಿ ಮಾಡಿರೋದೇ ಇಟ್ಟು, ಅದನ್ನ ಇವಾಗ ನಾವು ರೆಂಟಿಗೆ ನಿಂಗೆ ಹೆಂಗ ಅನ್ಸಿತ್ತು ಜ್ಯೋತಿ? ಎಷ್ಟು ಚಂದ ಐತಲ್ಲ, ಸಿಂಪಲ್ ಆಗಿ. ಕ್ಯೂಟ್ ಆಯ್ತು. ಇಷ್ಟೇ ಸಿಂಪಲ್, ಇದು ಕೂಡ ಸಿಂಪಲ್ ಆಗಿ. ಇವ್ರದ್ದು ಬರೀ ಕೇಕ್ ಕಟ್ ಮಾಡೋದಾಗೈತ್ರಿ. ಆ್ಯನಿವರ್ಸರಿ, ಆತನ ಬರ್ತಡೆ, ಈಕಿ ಬರ್ತಡೆ, ನಮ್ಮ ಜೇಬೆಲ್ಲ ಖಾಲಿ ಆಗೈತ್ರಿ. ನಾವೇನು ಕೊಡಿಸಿಲ್ಲ ಈ ಬರ್ಡೇಗೆ, ಊರಿಗೆ ಹೋದ್ಮೇಲೆ ಕೊಡಿಸ್ತೀವಿ. ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಂಗೆ ಆಕ್ಚುಲಿ ಅವಳು ಏನು ಬರ್ತಡೇ ಬೇಡ ಅಂತ ಹೇಳಿದ್ದೆ, ಸುಮ್ಮನೆ ಟೈರ್ಡ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಇದೆಲ್ಲ ಪ್ಲ್ಯಾನ್ ಮಾಡಿದೆ. ಹೇಗಿದೆ ಕಮೆಂಟ್ ಮಾಡಿ. ಫೋಟೋ ಶೂಟ್ ಮಾಡಕ್ಕಂತಾರ. ಈಗ ಯಾವಾಗ ಡಮ್ ಅನ್ಸೇನ ಅಂತ ಕಾಯ್ಕೊಂಡು ಕುಂತಾಳ. ಸಟ್ ಪಟ್ ಬಿಡು, ಎಲ್ಲದ್ರಾಗೂ ಸಟ್ ಪಟ್ ಬಿಡು.
ಇದನ್ನ ಅನ್ಸಕ್ಕ ಜಗಳ ಮಾಡಕಂತಾರ ಈತ ಆತ ಅನಸ್ತಾನಂತ ಈಗ ಅನಸ್ತೀನಿ ಅನ್ನಕಂತಾಳ. ಅನಿಸ್ತೀನಿ ಈಗ ಅನ್ಸೋದು ಇಷ್ಟ ಅಂದ್ರೆ ಸುಮ್ಮನೆ ನೀವು ಅಲ್ಲ ಅಂತ ಇನ್ನೊಂದು ಕೊಡ್ತೀನಿ ದಾರಿ ಅನ್ಕೊಂತು ಆತ ಐತಲ್ಲ ನನ್ನ ಹಿಂದಿ ಬರ್ತಡೇಕ ನಾ ಅನಸ್ತೀನಿ ಅಂತ ಆತ, ಈಕಿ ನಮ್ಮ ಅಕ್ಕನ ಬರ್ತಡೇಕ್ ನಾ ಅನಸ್ತೀನಿ ಅಂತ ಈಕಿ. ಅವಳಿಗೆ ಬ್ಲ್ಯಾಕ್ ಅನ್ಸಕ್ ಬರಲ್ಲ, ಅವಳಿಗೆ ಹೆಂಗ್ ಬೇಕಾದ್ರೂ ಅನಿಸ್ತಾಳೆ, ಕಣ್ಣಿಗೆ ಗಿಣ್ಣಿ ಹೊಡಿತಾಳೆ. Happy birthday to you. Happy birthday to you. Happy birthday to you, ಅಕ್ಕ. ಇದನ್ನ ಹೊಡಿತೀರ ಅಂತ ಇವಾಗ ಅನ್ಕೊಂಡಿರ್ಲಿಲ್ಲ. ಈಗ ಇದು ಮಾಡಿದ ಹಾಗೆ ನೀವೇನ್ ಪಾಪ ಪಾಂಡು ಅಂತ ಕಮೆಂಟ್ ಮಾಡಿದ್ರಲ್ಲ, ಮಾಮನ್ ನೋಡಿದ್ರ ಇವಾಗ ಹೆಂಗ್ ಮಾಡಿದ್ನ ನಂಬಿಕೆ ಏನ್ ನಂಬಿಕೆ ದ್ರೋಹ ಮಾಡಿದ್ನ ನಿಂಗ? ನಾನ್ ಟಬ್ಬ ಅನ್ಸ್ಕೊಂತೀನಿ ಕಸ್ಕೊಂಡ್ ಅನ್ಸ್ಬಿಡಲ್ಲ. ಎರ್ರಿ ತಗಮ್ಮ, ನಮ್ದು ಬರ್ತದೆ ಬರ್ತೈತೆ. ಸ್ವಲ್ಪ ನಕ್ಕಂತಾರ ನೀನು. ಆಯ್ತು ಹಂಗೆ ನೋಡ್ರಿ, ನಿಮಗೂ ಕೇಕ್ ಕೊಡಿಸ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ರಿ. ನೋಡೋಕಂತಾರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆದ್ರೆ ಸಾಕಾಗಿಲ್ಲ, ನಾ ಏನು ಸಾಧನೆ ಮಾಡಲ್ಲ, ಬಟ್ ಹಂಗೆ ನೋಡ್ರಿ ಬರ್ರಿ. ನೀವು ನೋಡ್ತಿದ್ರೆ ನನಗೆ ಬೇರೆ ಬೇರೆ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ, ಮತ್ತು ಬೇರೆ ಬೇರೆ ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡ್ತೇನೆ. ಅವಾಗ ನಿಮ್ಮೆಲ್ಲರ ಹೆಸರು ಹೇಳ್ತೀನಿ. ಇಬ್ಬರು ಒಂದೇ ಸಲ ಬರ್ರಿ. ನಮಗೆ ಕೇಕ್ ಕೊಡ್ತಿದ್ದೆ, ತಿಂದು ಹೋಗ್ತಾ ಇದ್ದೀವಿ. ಈಗೇನಿಲ್ಲ, ಊಟ ಮಾಡಬೇಕು. ಹೊರಗೆ ಹಿಂಗೆ ನೋಡ್ರಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರೈಶು ನಾಯಕ್. ಥ್ಯಾಂಕ್ ಯು ಸೊ ಮಚ್. ಬರೀ ಊಟ ಮಾಡೋಣ ಈಗ. ಒಳಗಡೆ ಹೊಂಟಿದ್ದೀವಿ. ಇವಾಗ ಏನೇನು ಆರ್ಡರ್ ಮಾಡಿದ್ದೀವಿ ಮಾಮ? ಚಿಲ್ಲಿ ಒಂದು, ಮಶ್ರೂಮ್ ಚಿಲ್ಲಿ, ನಂಗೆ ಗೋಬಿ ಚಿಲ್ಲಿ, ಮಶ್ರೂಮ್ ಮತ್ತೆ ಫಿಂಗರ್ ಚಿಪ್ಸ್. ನೀವು ಕೇಳಿಸ್ಕೊಳ್ಳಿದ್ರಲ್ಲ ಫಿಂಗರ್ ಚಿಪ್ಸ್ ಹೇಳಿದ್ರಿ, ಅಷ್ಟು ಬರುತ್ತಾ ನೋಡೋಣ. ಇದು ಟೇಸ್ಟ್ ಮಾಡಿ. ನಾವು ಊಟಕ್ಕೇನು ಹೇಳಿಲ್ಲ, ಹುಡುಕಾಗಂತಾರ. ಹೋಟೆಲಿನ ಅಲ್ಫೈ ಐತೆ, ಊಟ ಹೆಂಗೈತೆ ಗೊತ್ತಿಲ್ಲ ಮೇಲೆ ನೋಡ್ರಿ ಎಲ್ಲರೂ ವೇಟ್ ಮಾಡಕ್ಕಂತ ತಿನ್ನಕ. ಊಟ ಮಾಡಕ್ ಬನ್ನಿ. ಇದು ನಮ್ಮ ಫೇವ್ರೇಟ್ ರೀ. ಇದು ಇವರು ಚಾಯ್ಸ್ ಮಾಡಿ ಆರ್ಡ್ರ್ ಮಾಡ್ಯಾರ, ತಿನ್ಬೇಕು. ಇದು ತಿಂದ್ಮೇಲೆ ಹೊಟ್ಟೆ ಒಳಗೆ ಕಾಲಿದ್ರೆ ಊಟನ ಹೇಳ್ತೀವಿ. ಸುಡುತ್ತ ಮಸ್ತ್ ಐತಿ, ಬಟ್ ನಂಗೆ ಗೋಬಿ ಇಷ್ಟ ಇಲ್ಲ. ಚಲೋ ಐತಿ. ಊಟ ಮಾಡಕ್ ಬನ್ನಿ. ಊಟ ಅಲ್ಲೇ ಇದೆ, ಊಟ ಅಲ್ವಾ ಇದು? ಸ್ನ್ಯಾಕ್ಸ್ ಇತ್ತು. ಸ್ಟಾರ್ಟರ್ ಇದು. गजब बेइज्जती है. ಹೆಂಗೈತೆ ಮಮ್ಮಿ? ಚಲೋ ಐತಿ. Nice. ಹೆಂಗೈತೆ ಟೇಸ್ಟ್? ಭಾರಿ ಚಲೋ ಐತಿ. ಬರ್ರಿ ಎಲ್ಲರೂ ಬರೀ ಈಗ ಸ್ಮಿಯರ್ ಚಿಪ್ಸ್ ಟೇಸ್ಟ್ ಮಾಡಿ ಹೇಳ್ಬೇಕಂದ್ರೆ ಕಸ್ಕೊಂಡು ಹೋದ್ರಿ. ಎಂಜಾಯ್. ಹೆಂಗ್ ಬೇಕಾರಲ್ಲ, ನಾವು ಹೆಂಗೆ ತಿಂತೀವಿ ಹಂಗೆ ತಿನ್ನಕ್ ಕುಂತೀವಿ. ನಿಮ್ಮ ಮುಂದೆ ಏನು ನಾಜೂಕ್ ಮಾಡಕ್ ಕುಂತಿಲ್ಲ. ಹಿಂಗೆ ತಿಂತ ನಿಧಾನ. ನಿಧಾನ ತಿನ್ನೋದು. ಭಾಳ ನಾಜೂಕು. ಮಸ್ತ್ ಐತಿ, ಬರ್ರಿ ನೀವು. ನಂಗೆ ಫಸ್ಟ್ ಟೈಮ್ ಅನ್ಸಕೊಂತೈತಿ ಚಿಕನ್ಗಿಂತ ನಾನ್ ವೆಜ್ಗಿಂತ ವೆಜ್ ಇಷ್ಟ ಆಗಕೊಂತೈತಿ. ಬೆಳಗ್ಗಿನ ಅಷ್ಟ, ಇವಾಗ ಅಷ್ಟ. ಅರಸೀಕೆರೆ ಇಲ್ಲ. ಅದು ಯಾಕಂದ್ರೆ ಸ್ವಲ್ಪಕ್ಕೆ ಸಾಕಾಗ್ಬಿಡುತ್ತೆ. ಚಿಕನ್ ಅಂತೀನಿ, ಬಟ್ ಒಂದೆರಡು ಪೀಸಿಗೆ ಸಾಕಾಗುತ್ತಾ. ಬಿರಿಯಾನಿ ಅಂತೂ ತಿನ್ನೋಕ್ಕಾಗಂಗಿಲ್ಲ, ಜಸ್ಟ್ ಹಂಗೆ ಅಂತೀವಿ. ಅನ್ನ ಸಾಂಬಾರು ಅಂದ್ರೆ ಮನೆ ಒಳಗೆ ತಿನ್ಬೋದು, ಬಿರಿಯಾನಿನೂ ತಿನ್ನೋಕ್ಕಾಗಲ್ಲ. ವೆಜ್ ನನ್ನ ಫೇವ್ರೇಟ್ ಆಗೈತಿ, ಚಿಕನ್ನ ನಾನು ತೆಗೆದುಕೊಳ್ತೀನಿ.
ಕಮೆಂಟ್ ಒಳಗೆ ಬಾಯ್ ಅಂತ ಹೇಳ್ಯಾರಂತ ಈಕಿ ಎಕ್ಸ್ಪ್ರೆಷನ್ ನೋಡ್ರಿ ಹೆಂಗ್ ಬಾಯ್ ಆದ್ರೆ ಏನಾಯ್ತು ಗರ್ಲ್ ಆದ್ರೆ ಏನಾಯ್ತು ಆಕಿ ಗರ್ಲ ಬೇಕಂತ ನೋಡ್ರಿ ಆಕಿ ಮಕ್ಕ ಹೆಂಗ್ ಮಾಡ ಅಕ್ಕ ಬಾಯ್ ಆಗ್ಯದ ಗರ್ಲ್ ಬೇಕಂತ ನನಗೆ ಬಾಯ್. ಗರ್ಲ ಬಾಯ್ ಮಮ್ಮಿ ಹುಡುಗ ಇವರು ಊಟ ಮಾಡಿದ್ವಿ ರೈಸ್ ಒಂದು ತಿಂದ್ವಿ ಆಮೇಲೆ ಅದು ತೋರ್ಸಕ್ಕಾಗಿಲ್ಲ ಮತ್ತೆ ರೋಟಿ ತಿಂದ್ವಿ ಅದು ತೋರ್ಸಕ್ಕಾಗಿಲ್ಲ ಅದೆಲ್ಲ ತಿಂದ್ವಿ ಎಲ್ಲರೂ ಮಸ್ತ್ ಇತ್ತು ನಿಜವಾಗ್ಲೂ ಭಾರಿ ಇತ್ತು ಇವರು ತಿಂದ್ರು ಈಗ ಜ್ಯೂಸ್ ಆರ್ಡ್ರ್ ಮಾಡೋಕಂತಾರೆ ಇನ್ನೇನಿಲ್ಲ ಹ್ಯಾಂಡ್ ವಾಶ್ ಮಾಡಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಅರಸೀಕೆರೆ ಊರು ಚೆನ್ನಾಗೈತೆ, ಊರಲ್ಲಿ ಊಟನೂ ಚೆನ್ನಾಗೈತೆ. ಮಧ್ಯಾಹ್ನನೂ ಮೆಸ್ಸಿಗೆ ಹೋಗಿದ್ವಿ, ಅಲ್ಲಿನೂ ಸೂಪರ್ ಆಗಿತ್ತು ನೋಡ್ರಿ. ಅವ್ರ ದಿನ ಮುಗಿಯವತ್ತು ಜ್ಯೂಸ್ ಅದನ್ನ ಬಾಯ್ 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 ಫ್ರೆಂಡ್ಸ್, ಬಾಯ್ ಬಾಯ್ ಗುಡ್ ನೈಟ್, ಬಾಯ್ 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 ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ತ್ಡೇ ಗರ್ಲಿಗೆ ಇನ್ನೊಂದ್ಸತಿ ವಿಶ್ ಮಾಡಿಬಿಡಿ ಎಲ್ಲರೂ. ಹ್ಯಾಪಿ ಬರ್ಡೇ ಅಕ್ಕ. ಹ್ಯಾಪಿ ಬರ್ತ್ಡೇ. ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾರೆ ಬರೀ ಇಂಥದ್ದೇ ಇನ್ನೇನು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಸೀದಾ ಸಾದ ಅವ್ರಿಗೆ ಗೊತ್ತು, ನಾನು ನ್ಯಾಚುರಲ್ ಸೀದಾ ಸಾದ ಸೈಲೆಂಟ್ ಅಲ್ವಾ. ಥ್ಯಾಂಕ್ ಯು. ಇಷ್ಟೊತ್ತುವರೆಗೂ ವಿಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.